ಸ್ನೇಹಿತರೆ ನಮಸ್ಕಾರ. ಕನ್ನಡದ ಬಹುತೇಕ ಸೀರಿಯಲ್ಗಳಲ್ಲಿ ನಟಿಸಿದಂತಹ ನಟ ಶ್ರೀಧರ್ ನಾಯ್ಕ್ ಅವರು ಇನ್ನಿಲ್ಲ ಅನ್ನುವಂತಹ ಸಂಗತಿ ಬಹುಶಃ ನಮಗೆ ಎಲ್ರಿಗೂ ಕೂಡ ಈಗ ಗೊತ್ತಿರುವಂಥ ವಿಚಾರನೇ. ಆದರೆ ಶ್ರೀಧರ್ ನಾಯ್ಕ್ ಅವರು ಈ ರೀತಿ ಕಾಲವಾದ ನಂತರ ಅವರ ಹೆಂಡತಿ ಒಂದಷ್ಟು ವಿಚಾರಗಳನ್ನು ಅವರು ಬಹಿರಂಗಪಡಿಸಿದ್ರು. ಅಂದರೆ ಶ್ರೀಧರ್ ಜೊತೆಗೆ ಯಾಕೆ ತಾನಿರಲಿಲ್ಲ, ಶ್ರೀಧರು ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಅವರು ಇದೇ ಬೆಡ್ ರಿಡನ್ ಆದಂಥ ಸಂದರ್ಭದಲ್ಲಿ ಹಂಚಿಕೊಂಡಿದ್ರು. ಯಾವ ರೀತಿ ಮೋಸ ಹೋದರು ಅನ್ನೋದನ್ನು ಹಂಚ್ಕೊಂಡಿದ್ರು. ಆದರೆ ಇವರ ಹೆಂಡತಿ ಹೇಳೋದೇ ಬೇರೆ ಕತೆ. ಇಲ್ಲಿ ಗಂಡ ಹೇಳುವಂಥ ವಿಚಾರಕ್ಕೂ ಹೆಂಡತಿ ಹೇಳುವಂಥ ವಿಚಾರಕ್ಕೂ ಸಂಬಂಧನೇ ಇಲ್ಲ. ಹಾಗಾದರೆ ಇಲ್ಲಿ ಈ ಹೆಂಡತಿಯಾದವಳು ಕೇವಲ ಇಷ್ಟು ಮಾತ್ರ ಹೇಳಿದರೆ, ಅಂದರೆ ಶ್ರೀಧರ್ ಜೊತೆಗೆ ಯಾಕೆ ತಾನು ದೂರವಿದ್ದೇನೆ ಅನ್ನುವಂಥ ವಿಚಾರವನ್ನು ಅಷ್ಟೇ ಹೇಳಿದರೆ ಒಂಥರ, ಬಟ್ಟು ಇಲ್ಲ ಸಲ್ಲದ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ ಅನ್ನುವಂಥ ಬೇಸರ. ಅದರಲ್ಲೂ ಕೂಡ ಇರ್ಬೋದು, ಆ ರೀತಿಯೇ ಸಮಸ್ಯೆಗಳು ಇರ್ಬೋದು. ಅವರಿಗೆ ಆರೋಗ್ಯ ಸಮಸ್ಯೆ ಜೊತೆಗೆ ಬೇರೆ ಏನಾದರೂ ಸಮಸ್ಯೆಗಳು ಇತ್ತೇನೋ ಗೊತ್ತಿಲ್ಲ. ಅವ್ರಿಗೆ ಬೇರೆ ಬೇರೆ ಸೋಂಕಿನ ಸಮಸ್ಯೆಯು ಕೂಡ ಇತ್ತು ಅಂತೇನು ಹೇಳ್ತಾರಲ್ಲ, ಅದೆಲ್ಲ ಕೂಡ ಇರ್ಬೋದೇನೋ. ಬಟ್ ಆದರೆ ಇಷ್ಟು ದಿನ ಯಾವತ್ತೂ ಕೂಡ ಮಾತನಾಡದಂತಹ ಈ ಮಹಿಳೆ ಈಗ ಸಡನ್ ಆಗಿ ಬಂದು ಮಾತನಾಡಿದ್ದು ಯಾಕೆ ಅನ್ನುವಂಥದ್ದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಈಗ ಈ ಎಲ್ಲ ವಿಚಾರಗಳನ್ನು ಕೂಡ, ಅಂದರೆ ಈಗ ಆಸ್ತಿಯ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಅಥವಾ ಭಿನ್ನಾಭಿಪ್ರಾಯದ ವಿಚಾರ ಇರ್ಬೋದು, ಇದೆಲ್ಲವನ್ನು ಕೂಡ ಅವರು ಬಂದು ಒಂದು ದಿನನಾದರೂ ಶ್ರೀಧರ್ ಮುಖವನ್ನು ನೋಡಿ, ಈಗ ಪ್ರೀತಿಸಿ ಮದುವೆ ಆದವರಲ್ವಾ, ಒಂದು ದಿನನೂ ಕೂಡ ಮುಖವನ್ನು ನೋಡಿ ಮಾತನಾಡಿದರೆ ಅದಕ್ಕೊಂದು ತೂಕ ಬರ್ತಿತ್ತು, ಅರ್ಥ ಬರ್ತಿತ್ತು. ಎಲ್ಲೋ ಕೂತ್ಕೊಂಡು ಇಲ್ಲಿವರೆಗೆ ಎಲ್ಲೂ ಕೂಡ ಎಲ್ಲೂ ಕೂಡ ಅಂದರೆ ಕಷ್ಟ ಸುಖ ಯಾವುದರಲ್ಲೂ ಕೂಡ ಭಾಗಿಯಾಗದಂತಹ ಮಹಿಳೆ ಈಗ ಸಡನ್ ಆಗಿ ಬಂದುಬಿಟ್ಟು ಈ ರೀತಿ ಆಯಿತು ಅಂದ ತಕ್ಷಣ ಇಷ್ಟೆಲ್ಲ ಕ್ಲಾರಿಟಿಯನ್ನು ಕೊಡುವಂಥ ಅವಶ್ಯಕತೆ ಇತ್ತಾ ಅನ್ನೋದು ಎರಡನೇ ಪ್ರಶ್ನೆ. ಮೂರನೇದು, ಏನೇ ಇರ್ಬೋದು ರೀ, ಏನೇ ಭಿನ್ನಾಭಿಪ್ರಾಯ ಇರ್ಬೋದು, ಏನೇ ಆಗಿರ್ಬೋದು, ಈಗ ಒಬ್ಬ ವ್ಯಕ್ತಿ ಇಲ್ಲ ಕೈಯಲ್ಲಿ ಆಗಲ್ಲ ಅಂತೇಳ್ಬಿಟ್ಟು ಮಲಗಿದಂಥ ಸಂದರ್ಭದಲ್ಲಿ ಆಗಲೂ ಕೂಡ ನಮ್ಮ ಹೃದಯ ಕರಗೋದಿಲ್ಲ ಅಂತ ಹೇಳಿದ್ರೆ ಅದೆಂಥ ಹೃದಯ, ಅದೆಂಥ ಪ್ರೀತಿ, ನೀವೇ ಯೋಚನೆ ಮಾಡಿ. ಅಂದರೆ ಇವ್ರು ನಿಜವಾಗ್ಲೂ ಕೂಡ ಪ್ರೀತಿಸಿದ್ದು ಹೌದಾ ಅನ್ನುವಂಥ ಪ್ರಶ್ನೆ ಮೂರದು ಸಹಜ ಅಲ್ವಾ. ಇನ್ನು ನಾಲ್ಕನೇದೇನು ಅಂತ ಹೇಳಿದ್ರೆ, ಈಗ ಶ್ರೀಧರ್ ಮಾಡಿದಂಥ ಕೆಲವೊಂದು ಆರೋಪಗಳಿಗೆ ಇಲ್ಲಿ ಉತ್ತರವನ್ನು ಕೊಡಲಿಲ್ಲ. ಅಂದರೆ ಈ ಆಸ್ತಿ ಪಾಸ್ತಿ ವಿಚಾರ ಇರ್ಬೋದು, ಬೇರೆ ಒಂದಷ್ಟು ವಿಚಾರಗಳ ಬಗ್ಗೆ ಇರ್ಬೋದು, ಇದಕ್ಕೆ ಉತ್ತರವನ್ನು ಕೊಡಲಿಲ್ಲ ಯಾಕೆ ಅನ್ನುವಂಥದ್ದು. ಆನಂತರ ಪ್ರಮುಖವಾಗಿ ಮೂಲಭೂತ ಪ್ರಶ್ನೆ, ಈ ಸಮಯದಲ್ಲೇ ಯಾಕೆ ಆಡಿಯೋವನ್ನು ಮಾಡಿ ಹೊರಗಡೆ ಬಿಟ್ಟರು ಅನ್ನುವಂಥದ್ದು. ಇಷ್ಟು ಪ್ರಶ್ನೆಗಳಿಗೂ ಕೂಡ ಉತ್ತರ ಇವತ್ತಿನವರೆಗೂ ಕೂಡ ಸಿಕ್ಕಿಲ್ಲ, ಸಿಗೋದು ಕೂಡ ಇಲ್ಲ ಅಂತಲೂ ಕೂಡ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವರೇ ಹೇಳಿದ್ದಾರೆ, ನಾನು ಇಲ್ಲಿವರೆಗೆ ಏನೂ ಮಾತನಾಡಲಿಲ್ಲ, ಇನ್ನು ಮುಂದೆನೂ ಕೂಡ ಏನೂ ಮಾತನಾಡೋದಿಲ್ಲ ಅಂತೇಳಿ ಹೇಳಿ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಬಿಟ್ಟು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬೇಕು. ಆ ಉತ್ತರ ಏನಾಗಿರಬಹುದು, ಜೊತೆಗೆ ಯಾಕೆ ಈ ರೀತಿ ಆಗಿರ್ಬೋದು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಿರುತೆರೆ ನಟ ಶ್ರೀಧರ್ ನಾಯ್ಕ್ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಈ ನಟ ಈಗ ಕೊನೆಯುಸಿರನ್ನು ಎಳೆದಿದ್ದಾರೆ. ಸ್ಫುರದ್ರೂಪಿಯಾಗಿದ್ದಂಥ ನಟ ಇದ್ದಕ್ಕಿದ್ದ ಹಾಗೆ ಗುರುತೇ ಸಿಗದ ಹಾಗೆ ಬದಲಾಗಿ ಹೋಗಿದ್ರು. ಮಾತನಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ರು, ಎದ್ದು ನಿಲ್ಲೋದು ಅಸಾಧ್ಯವಾಗಿತ್ತು. ಅನಾರೋಗ್ಯಕ್ಕೆ ತುತ್ತಾಗಿದ್ದಂಥ ನಟನ ಪರಿಚಯವೇ ಸಿಗದಷ್ಟು ಬದಲಾಗಿ ಹೋಗಿದ್ದರು. ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ಕಡೆಯಲ್ಲೂ ಕೂಡ ಕುಗ್ಗಿ ಒಂದು ರೀತಿಯಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ರು. ಯಲಹಂಕದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಶ್ರೀಧರ್ ನಾಯ್ಕಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಮೇ 26ನೇ ತಾರೀಕು ರಾತ್ರಿ 10 ಗಂಟೆಗೆ ಕೊನೆಯುಸಿರನ್ನು ಎಳಿತಾರೆ ನಟ ಶ್ರೀಧರ್. ಆರ್ಥಿಕ ಸಂಕಷ್ಟದಿಂದ ಬಳಲ್ತಿದ್ದಂಥ ಶ್ರೀಧರ್ ನಾಯ್ಕ್ ಸಹಾಯಕ್ಕಾಗಿ ಮನವಿಯನ್ನು ಮಾಡಿಕೊಂಡಿದ್ರು. ಇನ್ನು ವಿಟಮಿನ್ ಮತ್ತು ಆರೋಗ್ಯಕರ ಆಹಾರದ ಕೊರತೆಯಿಂದ ಹೀಗೆ ಪರಿಸ್ಥಿತಿ ಆಗಿದೆ ಅಂತಲೂ ಕೂಡ ಆರಂಭದಲ್ಲಿ ಹೇಳ್ಕೊಂಡಿದ್ರು. ಇಷ್ಟೇ ಅಲ್ಲದೆ ತನ್ನ ಪತ್ನಿಯ ಬಗ್ಗೆನೂ ಕೂಡ ಗಂಭೀರವಾದಂಥ ಆರೋಪಗಳನ್ನು ಇದೇ ಶ್ರೀಧರ್ ಮಾಡಿದರು. ಮದುವೆಯಾದಂತಹ ಕೆಲವೇ ವರ್ಷಗಳಲ್ಲಿ ಪತ್ನಿ ತನ್ನನ್ನು ಬಿಟ್ಟು ಹೋದ್ಲು, ಕೇವಲ ಬಿಟ್ಟು ಹೋಗಿದ್ದು ಮಾತ್ರವಲ್ಲ ಕಂಪ್ಲೀಟಾಗಿ ತೊಳ್ಕೊಂಡೇ ಹೋದ್ಲು ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದರು. ಯಾವುದೋ ಪತ್ರಗಳಿಗೆ ಸಹಿಯನ್ನು ಹಾಕಿಸ್ಕೊಂಡು ಆಸ್ತಿಯನ್ನು ಈ ಬೇರೆದೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಕೊನೆಗೆ ತನ್ನ ಹೆಸರಿಗೆಲ್ಲವನ್ನು ಕೂಡ ಬರ್ಕೊಂಡ್ಲು. ನನ್ನ ಬಳಿ ಇವತ್ತೇನೂ ಇಲ್ಲ ಅನ್ನುವಂತಹ ಅಸಹಾಯಕತೆಯನ್ನು ತೋಡಿಕೊಂಡಿದ್ರು ಇದೇ ನಟ ಶ್ರೀಧರ. ಈಗ ಶ್ರೀಧರ್ ನಾಯ್ಕ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಎಲ್ಲ ಕಡೆಯೂ ಕೂಡ ವೈರಲ್ ಆದಂಥ ಬೆನ್ನಲ್ಲೇ ಅವರ ಪತ್ನಿ ಜ್ಯೋತಿ ಅವರ ಆಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆ ಆಡಿಯೋನ ಬಹುಶಃ ನೀವು ಕೇಳಿಸ್ಕೊಂಡಿರ್ತೀರ, ಸುದೀರ್ಘವಾದಂಥ ಆಡಿಯೋ. ಈ ಆಡಿಯೋದಲ್ಲಿ ಪತಿ ಶ್ರೀಧರ್ ನಾಯ್ಕ್ ಅವರಿಗಿದ್ದಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ. ಆರಂಭದಲ್ಲಿ ಇವರ ಸಂಬಂಧ ಹೇಗೆ ಶುರುವಾಯಿತು ಏನು ಅನ್ನೋದನ್ನು ಕೂಡ ಹೇಳ್ತಾರೆ. ಧಾರವಾಡದಲ್ಲಿ ಓದ್ತಿರುವಂಥ ಸಂದರ್ಭದಲ್ಲಿ ಈ ಜ್ಯೋತಿಗೂ ಮತ್ತು ಶ್ರೀಧರ್ಗೂ ಸ್ನೇಹ ಸಂಪರ್ಕ ಶುರುವಾಗುವಂಥದ್ದು. ನಂತರ ಪ್ರೀತಿ ಶುರು ಆಗ್ತದೆ. ನಂತರ ಇವರೇ ಯಾರು ಶ್ರೀಧರ್ ಅವರೇ ಪ್ರಪೋಸ್ ಕೂಡ ಮಾಡ್ತಾರೆ. ಜ್ಯೋತಿಗೂ ಕೂಡ ತುಂಬ ಇಷ್ಟ ಇತ್ತು. ಸೊ ದಟ್ ಒಪ್ಕೊಳ್ತಾರೆ, ಮದುವೆಯನ್ನು ಕೂಡ ಆಗ್ತಾರೆ. ಮದುವೆಗೆ ಫ್ಯಾಮಿಲಿಯಿಂದ ವಿರೋಧ ಕೂಡ ಇತ್ತು.
ಆದರೆ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಮದುವೆಯನ್ನು ಆಗ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಜಾತಕ ಕೂಡ ಬಂದಿರೋದಿಲ್ಲ, ಆದರೂ ಕೂಡ ಮದುವೆ ಆಗ್ತಾರೆ. ಮದುವೆ ಆದ ಬಳಿಕ ಇವ್ರದ್ದು ನಿಜವಾದಂಥ ಮುಖವಾಡ ಗೊತ್ತಾಯಿತು ಅಂತ ಹೇಳಿ ಇವರು ಆರೋಪಿಸ್ತಾರೆ. ಇಲ್ಲಿಂದ ಶುರುವಾಗುತ್ತೆ. ಅಂದರೆ ಶ್ರೀಧರ್ ನಾಯ್ಕ ಮತ್ತು ಜ್ಯೋತಿ ಇಬ್ಬರು ಕೂಡ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಒಟ್ಟಿಗೆ ಅಭ್ಯಾಸವನ್ನು ಮಾಡ್ತಿದ್ರು. ಈ ವೇಳೆ ಇಬ್ಬರಿಗೂ ಕೂಡ ಪರಿಚಯ ಆಗಿತ್ತು. ಈ ಪರಿಚಯ ನಂತರ ಪ್ರೀತಿಯಾಗಿ ಬದಲಾಯಿತು. ನಂತರ ಇವರಿಬ್ಬರು ಕೂಡ ಮದುವೆ ತೀರ್ಮಾನಕ್ಕೆ ಬರ್ತಾರೆ. ಮದುವೆ ಆದ ಬಳಿಕ ಮಾರನೇ ದಿನದಿಂದನೇ ಶ್ರೀಧರ್ ಅವರ ಮತ್ತಷ್ಟು ಮುಖವಾಡಗಳು ನನಗೆ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ನೆಕ್ಸ್ಟ್ ಡೇಯಿಂದನೇ ಕಂಪ್ಲೀಟಾಗಿ ಶ್ರೀಧರ್ ಬದಲಾಗ್ತಾ ಹೋಗ್ತಾರಂತೆ. ಎಲ್ಲಿವರೆಗೆ ಬದಲಾಗ್ತಾರೆ ಅಂತ ಹೇಳಿದ್ರೆ ಇಬ್ಬರು ಕೂಡ ಪರಸ್ಪರ ಪ್ರತಿದಿನವೂ ಕೂಡ ಕಿತ್ತಾಡೋದು. ಶ್ರೀಧರು ವೆರಿ ಪರ್ಟಿಕ್ಯುಲರ್ ಮತ್ತು ತುಂಬ ನೀಟ್ ಆ್ಯಂಡ್ ಹೀಗೆ ಇರಬೇಕು ಅನ್ನುವಂತಹ ವ್ಯಕ್ತಿ. ಬಟ್ ಈಕೆ ಹಾಗಲ್ಲ. ಈ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಬೇರೆ ಬೇರೆ ಹಂತಕ್ಕೆ ಹೋಯಿತು. ಜೊತೆಗೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಶ್ರೀಧರ್ ಕಿರಿಕನ್ನು ಮಾಡ್ತಾ ಇದ್ರಂತೆ. ಈ ರೀತಿಯಾದಂಥ ಆರೋಪವನ್ನು ಈ ಆಡಿಯೋದಲ್ಲಿ ಜ್ಯೋತಿ ಹೊರಿಸಿದ್ದಾರೆ. ಯಾರು? ಶ್ರೀಧರ್ ಅವ್ರ ಮೇಲೆ. ಇನ್ನು ಹಲ್ಲೆ ಮಾಡಿದ್ದು ಕೂಡ ಇದೆಯಂತೆ. ಯಾರು? ಶ್ರೀಧರ್ ಇದ್ದಾರಲ್ಲ, ಈಕೆ ಮೇಲೆ, ಜ್ಯೋತಿ ಮೇಲೆ ಹಲ್ಲೆ ಮಾಡಿದ್ದಿದೆಯಂತೆ. ಹಲ್ಲೆ ಆಗಿದ್ರೂ ಕೂಡ ನೆಕ್ಸ್ಟ್ ಡೇ ಅದನ್ನು ತೋರಿಸ್ಕೊಳ್ಳದೆ ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾನಂತೆ. ಇನ್ನು ಈಕೆ ಕೆಲಸ ಅನ್ನೋದನ್ನು ಬಿಟ್ಟಿದ್ದು ಯಾವಾಗ ಮಗುವಾಗಿ ಒಂದು 3 ತಿಂಗಳು ಮೆಟರ್ನಿಟಿ ಲೀವ್ ಹಾಕಿದಾಗಂಥ ಸಂದರ್ಭದಲ್ಲಿ ಮಾತ್ರ. ಅದಾದ ನಂತರ ಮತ್ತೆ ವಾಪಸ್ ಕೆಲಸಕ್ಕೆ ಹೋಗಿದ್ದಾರೆ. ಅಂತಹ ಕಷ್ಟದಲ್ಲೂ ಕೂಡ ಕೆಲಸ ಮಾಡಿಕೊಂಡು ದುಡಿದು ತಿಂದಿದ್ದಾರೆ. ಇನ್ನು ಈ ಗಲಾಟೆಗಳು, ಇವರಿಬ್ಬರ ನಡುವೆ ಗಲಾಟೆಗಳು ಹೆಚ್ಚಾದಾಗ ಸುಮಾರು ಒಂದು 11 ತಿಂಗಳು ಒಟ್ಟಿಗೆ ಜೀವನವನ್ನು ಮಾಡ್ತಾರೆ. ಹಂಗೆ ಮಾಡಿ 11 ತಿಂಗಳು ಒಟ್ಟಿಗೆ ಜೀವನವನ್ನು ಮಾಡ್ತಾರೆ. 11 ತಿಂಗಳು ಆದಮೇಲೆ ತನಗೆ ಬೇರೆ ಹುಡುಗಿ ಜೊತೆಗೆ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಶ್ರೀಧರ್ ನಾಯ್ಕ ಪತ್ನಿಯಿಂದ ದೂರವಾಗ್ತಾರಂತೆ. ಈ ಕಾರಣಕ್ಕೆ ತಾನು ಮತ್ತು ತನ್ನ ಮಗನ ಬದುಕು ಮುಖ್ಯ ಆಗಿದ್ದರಿಂದ ದೂರ ಉಳಿದೆ. ಇನ್ನು ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿರೋದ್ರಿಂದ ಇವತ್ತಿಗೂ ಕೂಡ ನಾನು ಅವರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇದೇ ವೇಳೆ ಮತ್ತೊಂದು ಆಘಾತಕಾರಿ ಅಂಶವನ್ನು ಕೂಡ ಈಕೆ ಬಹಿರಂಗಪಡಿಸ್ತಾರೆ. ಹುಡುಗಿಯರ ಸಹವಾಸ ಇತ್ತು ಶ್ರೀಧರ್ಗೆ. HIV ಎನ್ನುವಂತಹ ಒಂದು ವೈರಸ್ ಕೂಡ ಅವರಿಗೆ ಅಟ್ಯಾಕ್ ಆಗಿತ್ತು. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ಕಾಯಿಲೆಗಳಿಂದ ಇವರು ಬಳಲ್ತಾ ಇದ್ರು ಅನ್ನೋಂಥ ಸ್ಫೋಟಕ ವಿಚಾರವನ್ನು ಬಹಿರಂಗಪಡಿಸ್ತಾರೆ. HIV ಇತ್ತು, ಕ್ಯಾನ್ಸರ್ ಇತ್ತು, ಜೊತೆಗೆ ಹುಡುಗಿಯರ ಸಂಪರ್ಕ ಇತ್ತು. ಇಂತಹದೊಂದು ಶಾಕಿಂಗ್ ಸಂಗತಿಯನ್ನು ಮೊಟ್ಟ ಮೊದಲ ಬಾರಿಗೆ ಬಹಿರಂಗಪಡಿಸ್ತಾರೆ. ಇವರ ಜೊತೆಗೆ ಕೆಲಸ ಮಾಡಿದಂಥ ಸೀರಿಯಲ್ ಇಂಡಸ್ಟ್ರಿಯ ಯಾವ ಸ್ನೇಹಿತರು ಕೂಡ ಶ್ರೀಧರ್ ಈ ರೀತಿ ಇದ್ದರು ಅಂತ ಹೇಳಿದ್ರೆ ನಂಬೋದಿಲ್ಲ. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಹಗಲು ರಾತ್ರಿ ಶ್ರೀಧರನ್ನ ನೋಡಿದವರು. ಯಾರೂ ಕೂಡ ಇದನ್ನು ಒಪ್ಪೋದಿಲ್ಲ. ಆದರೆ ಶ್ರೀಧರ್ ಅವರ ಪತ್ನಿ ಜ್ಯೋತಿ ಭಾವುಕರಾಗಿ ಈ ವಿಚಾರವನ್ನು ಹೇಳ್ತಾರೆ. ಮದುವೆ ಆದಂಥ 1 ತಿಂಗಳಲ್ಲಿಯೇ ಶ್ರೀಧರ್ನ ರೀತಿ ನೀತಿ ಎಲ್ಲವೂ ಕೂಡ ಬದಲಾಗ್ತಾ ಹೋಯಿತು. ಅವನು ಇದ್ದಂತಹ ರೀತಿಯ ಬೇರೆ, ನನ್ನ ಜೊತೆಗೆ ಆರಂಭದಲ್ಲಿ ಇದ್ದಂತಹ ರೀತಿಯ ಬೇರೆ ಅನ್ನೋದು ಆಮೇಲೆ ಗೊತ್ತಾಯಿತು. ಇನ್ನು ಈಗ ಯೂಟ್ಯೂಬ್ನಲ್ಲಿ ಏನೇನೋ ಹೇಳಿಕೆಗಳು ಕೊಡ್ತಿದ್ದಾರಲ್ವ, ಅವೆಲ್ಲವೂ ಕೂಡ ಸುಳ್ಳು. ತಂದೆ ಆಣೆಗೂ ಮಗನ ಆಣೆಗೂ ಅವೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ಬಿಟ್ಟು ಜ್ಯೋತಿ ಈ ಆಡಿಯೋದಲ್ಲಿ ಹೇಳಿದ್ದಾರೆ. ಇನ್ನು ಅವನಾಗೆ ಬಂದು ನನ್ನನ್ನು ಮದುವೆ ಆದ. 11 ವರ್ಷದ ಜೀವನದಲ್ಲಿ ಬೇಕಾದಷ್ಟು ನಡೆದಿದ್ದಾವೆ, ಎಲ್ಲರ ಜೀವನದಲ್ಲೂ ಕೂಡ ಇದ್ದೇ ಇರ್ತದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅಂದ್ಕೊಂಡಿದ್ದೆ. ಆದರೆ ಕೊನೆಗೆ ಆಗಲೇ ಇಲ್ಲ. ನಾನು ಅಪ್ಪ, ಅಣ್ಣ, ತಮ್ಮಂದರಿಂದ ಯಾರ ಹತ್ರವೂ ಕೂಡ ಇದನ್ನು ಹೇಳ್ಕೊಂಡಿಲ್ಲ. ನಾನು ಕೆಲಸ ಮಾಡುವಂಥ ಜಾಗದಲ್ಲಿಯೂ ಕೂಡ ತೋರಿಸ್ಕೊಂಡಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಹೀಗೆ ಸಾಕಷ್ಟು ನೋವುಗಳನ್ನು ನಾನು ಅನುಭವಿಸಿದ್ದೇನೆ. ನಂತರ ಆಗೋದೇ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದ ಬಳಿಕ ನಾನು ಶ್ರೀಧರ್ಗೆ ಹೇಳಿ ಈ ರೀತಿ ಆಗಿದೆ, ನಂಗೆ ಆಗ್ತಿಲ್ಲ ಅಂತೇಳಿ ಕೂಡ ಹೇಳ್ತಾರಂತೆ. ಇದಾದ ಬಳಿಕನೇ ಅವರು ಸರಿ ಅಂತೇಳ್ಬಿಟ್ಟು ಬೇರೆ ಹುಡುಗಿ ಜೊತೆಗೆ ನಂಗೆ ಸಂಪರ್ಕ ಇದೆ ಅಂಥೇಳಿ ಮನೆಯನ್ನು ಬಿಟ್ಟು ಹೋಗ್ತಾರೆ. ಅಲ್ಲದೆ ನಾನೆಲ್ಲೂ ಕೂಡ ಅವರ ಆಸ್ತಿ ಪಾಸ್ತಿ ಯಾವುದನ್ನು ಕೂಡ ಹೊಡೆದಿಲ್ಲ, ಹಾಗೆ ಹೀಗೆ ಅನ್ನೋರು ಯಾವ ವಿಚಾರವನ್ನು ಕೂಡ ಹೇಳಲ್ಲ. ಅಂದರೆ ಆಸ್ತಿ ವಿಚಾರ ಆಗ್ಬೋದು, ಇನ್ನೊಂದು ಮತ್ತೊಂದು ಯಾವ ವಿಚಾರವನ್ನು ಕೂಡ ಹೇಳಿಲ್ಲ. ನಾನು ಸಿಂಗರ್ ಆಗಬೇಕು ಅಂತೇಳಿ ಬಂದವಳು. ನನಗೆ ಯಾರ ಮೇಲೂ ಕೂಡ ಅಟ್ರಾಕ್ಷನ್ ಇರಲಿಲ್ಲ. ಶ್ರೀಧರ್ ಪರಿಚಯ ಆಯಿತು, ಸ್ನೇಹ ಆಯಿತು, ಪ್ರೀತಿ ಆಯಿತು, ಮದುವೆ ಆಯಿತು. ಬಟ್ ಕೊನೆಗೆ ಈ ರೀತಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಶ್ರೀಧರ್ ಅವರ ಬಗ್ಗೆ ಇನ್ನಷ್ಟು ಶಾಕಿಂಗ್ ಸಂಗತಿಗಳನ್ನು ಇವರು ಹೇಳ್ತಾ ಹೋಗ್ತಾರೆ ಇದೇ ಆಡಿಯೋದಲ್ಲಿ. ಅವೆಲ್ಲವೂ ಕೂಡ ಬದಿಗಿಡೋಣ. ಈಗ ಅದ್ಯಾವುದು ಕೂಡ ಮ್ಯಾಟ್ರಲ್ಲ. ಈಗ ಮ್ಯಾಟ್ರ್ ಇರುವಂಥದ್ದು, ಅನುಮಾನ ಇರುವಂಥದ್ದು, ಯಾಕೆ ಶ್ರೀಧರ್ ಅವರ ಪತ್ನಿ ಜ್ಯೋತಿಯವರು, ಈಗ ಜ್ಯೋತಿಯವರು ಅಥವಾ ಅವರ ಮಗ ಯಾರಾದರೂ ಒಬ್ಬರು ಬಂದು ಶ್ರೀಧರ್ ಅವರನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದ್ರಾ, ಆರೋಗ್ಯ ವಿಚಾರಿಸಿದ್ರ? ಇಲ್ಲ. ಇವನ್ನು ಇವ್ರಿಗೆ ಗೊತ್ತಿಲ್ಲ ಅಂತೇನಲ್ಲ, ಈ ರೀತಿ ಆಗಿದೆ ಶ್ರೀಧರ್ ಅವರಿಗೆ, ಇನ್ನು ಹೆಚ್ಚು ದಿನಗಳ ಕಾಲ ಬದುಕೋದಿಲ್ಲ, ದೈಹಿಕವಾಗಿ ಮಾನಸಿಕವಾಗಿ ಕಂಪ್ಲೀಟ್ ಕುಗ್ಗಿ ಹೋಗಿದ್ದಾರೆ. ಇನ್ನು ಮುಖ, ಬಾಡಿ ಲ್ಯಾಂಗ್ವೇಜ್ ಅಂತೂ ಹೇಳೋದೇ ಬೇಡ, ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆ. ಹೀಗಿರುವಾಗ ಹೋಗಬೇಕು, ಬರಬೇಕು, ಒಂದಿನ ಮಾತಾಡಬೇಕು, ಏನೂ ಕೂಡ ಅನ್ನಿಸ್ಲೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿರೋದು ಜ್ಯೋತಿ.
ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರಂತೆ, ಕೊನೆ ಆಡಿಯೋದಲ್ಲೂ ಕೂಡ ಅದೇನೇ ಹೇಳಿದ್ದಾರೆ. ನನಗೆ ಮಗನನ್ನು ನೋಡಬೇಕು ಅನ್ನೋಂಥ ತುಂಬ ಆಸೆ ಇದೆ, ಬಟ್ ಆಕೆ ಕರ್ಕೊಂಬರಲ್ಲ ಅಂತೇಳಿ ಅನಿಸುತ್ತೆ. ನಂಗೆ ಅವನನ್ನು ನೋಡಿದ್ದಿದ್ರೆ ಎಷ್ಟೋ ಸಮಾಧಾನ ಆಗ್ತಿತ್ತು ಅಂತಲೂ ಕೂಡ ಬಾಯ್ಬಿಟ್ಟು ಹೇಳ್ತಾರೆ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದಾಗ. ಇಂತಹ ಸಂದರ್ಭದಲ್ಲೂ ಕೂಡ ಈಕೆ ಯಾಕೆ ಇದಿಷ್ಟು ನಿಕೃಷ್ಟವಾಗಿ ವರ್ತನೆ ಮಾಡಿದರು? ಉತ್ತರ ಇಲ್ಲ. ನಾನು ಆರಂಭದಲ್ಲಿ ಕೇಳಿದಲ್ಲ, ಅಷ್ಟೂ ಪ್ರಶ್ನೆಗೂ ಕೂಡ ಉತ್ತರ ಬೇಕಾಗಿದೆ. ಅಷ್ಟೂ ಪ್ರಶ್ನೆಗೆ ಉತ್ತರವನ್ನು ಕೊಡೋದು ಯಾರು? ಅದು ಜ್ಯೋತಿಯವರೇ. ಆದರೆ ಜ್ಯೋತಿಯವರು ಉತ್ತರ ಕೊಡ್ತಾರಾ? ಖಂಡಿತವಾಗ್ಲೂ ಕೂಡ ಕೊಡೋದಿಲ್ಲ ಅನ್ನೋ ಸತ್ಯ. ಹಾಗಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಹೇಳಿದ್ರೆ ಇವರ ಸಂಬಂಧ ಮತ್ತು ನಿಮ್ಗೇನೋ ಈ ಆರೋಪಗಳನ್ನು ಮಾಡಿದ್ದಾರೆ ನೋಡಿ, ಏನೋ ಇಂಥ ಗಂಭೀರ ಕಾಯಿಲೆಗಳಿತ್ತು, ಹುಡುಗಿಯರ ಸಂಪರ್ಕ ಇತ್ತು ಅಂತ ಹೇಳಿ ಆರೋಪ ಮಾಡಿದಾರಲ್ಲ, ಇದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗಬಹುದು, ಉತ್ತರ ಸಿಗಬಹುದು ಅಂತೇಳಿ ಅನಿಸುತ್ತೆ. ಓವರಲ್ ಆಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಇಲ್ಲಿ ಹೆಂಡತಿ ಮಾಡಿರುವಂಥ ಆರೋಪ ಸತ್ಯಕ್ಕೆ ದೂರವಾಗಿರಬಹುದು ಅಥವಾ ಸತ್ಯವೇ ಆಗಿರಬಹುದು ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.